ಎಲ್ರಿಗೂ ಜೈ ಶ್ರೀರಾಮ್ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಇವಾಗ ಡ್ಯೂಟಿಗೆ ರೆಡಿಯಾಗಿ ಹೊರಟಿರೋದು. ಬಂದು CNG ಫುಲ್ ಟ್ಯಾಂಕ್ ಮಾಡಿಕೊಂಡು ನಾನು ಕಸ್ಟಮರ್ಗೆ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಪಿಕಪ್ ಬಂದ್ಬಿಟ್ಟು 8 ಗಂಟೆಗೆ ಲ್ಯಾಂಡಿಂಗ್ ಅಂತ ಹೇಳಿದ್ರು, ಇನ್ನೂ ಬರಲಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ. ನಾನು ಫ್ರೆಂಡು ಕಸ್ಟಮರ್ ಫೋನ್ ಮಾಡಿದ್ರು, ಬಂದು ಲ್ಯಾಂಡ್ ಆಗಿದ್ದೀನಿ, ಕೆಳಗಡೆ ಬರ್ತಾ ಇದ್ದೀನಿ ಬೇಸ್ಮೆಂಟ್ಗೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತೇಳಿ ಟರ್ಮಿನಲ್ 2 ಬರ್ತಿದ್ದಂಗೆ ಬೇಸ್ಮೆಂಟ್ಗೆ ಎಂಟ್ರಿ ಆಯ್ತು. ಬಂದು ಗಾಡಿನ ಎಂಟ್ರಿ ಮಾಡಿಬಿಟ್ಟು ಕಾರ್ಡ್ ತೊಗೊಂಡು ನಾನು ಇವಾಗ ನೇರವಾಗಿ ಹೊರಟಿದ್ದು ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಹೊರಟಿರೋದು. ಬೇಸ್ಮೆಂಟ್ ಪಿಕಪ್ ಪಾಯಿಂಟ್ ಅಲ್ಲಿ ಕಸ್ಟಮರ್ಗೋಸ್ಕರ ಪಿಕಪ್ ಪಾಯಿಂಟ್ ಅಲ್ಲಿ ವೇಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೆ. ಬರ್ತೇನೆ ಅಂತ ಹೇಳಿದ್ರು, ಇನ್ನೂ ಬರಲಿಲ್ಲ. ಟೈಮ್ 8 ಗಂಟೆ ಲ್ಯಾಂಡಿಂಗ್ ಅಂತ ಹೇಳಿದ್ರು. ಟೈಮ್ ಬಂದ್ಬಿಟ್ಟು 10 ಗಂಟೆ ಆದ್ರೆ ಇನ್ನೂ ಕಸ್ಟಮರ್ ಬರಲಿಲ್ಲ. ಕಸ್ಟಮರ್ ಬಂದರು, ಲಾಸ್ಟಿಗೆ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ನೇರವಾಗಿ ಹೊರಟಿದ್ದು. ಇವಾಗ ನಾನು ಎಕ್ಸಿಟ್ ಹತ್ರ ಅಲ್ಲಿ ಕಾಣ್ತಾ ಇರೋದು ಎಕ್ಸಿಟ್ ಹತ್ರ ಹೊರಟಿದ್ದೀನಿ. ಕಾರಣ ಹಿಡಿದು ಎಕ್ಸಿಟ್ ಮಾಡ್ತಾ ಇದ್ದೆ, ಎಕ್ಸಿಟ್ ಆಗ್ತಾ ಇರಲಿಲ್ಲ. ಕಾರಣ ಇಲ್ಲಿ 10 ನಿಮಿಷ ಮೇಲೆ ಆಗಿತ್ತು. ಅದಕ್ಕೆ 100 ರೂಪಾಯಿ ಕಟ್ಟಲೇಬೇಕಂತ ಹೇಳಿದ್ರು. 100 ರೂಪಾಯಿ ಕಟ್ಟಿ ನಾನು ಎಕ್ಸಿಟ್ ಮಾಡ್ಕೊಂಡು ಇವಾಗ ಹೊರಟಿದ್ದೀನಿ. ಇದು ಡ್ರಾಪ್ ಬಂದ್ಬಿಟ್ಟು ಅಕ್ಷಯ ನಗರ ಆಯಿತು. ಸರಿ ಆಯ್ತು ಅಂತೇಳಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡ್ಬಂದು ಸಿಟಿಗೆ ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಟ್ರಾಫಿಕ್ ಸಿಕ್ತು. ಅದ್ರ ಮೇಲೆ ಜಯದೇವ ಬಂದ್ರೆ ಇನ್ನೇನು ಅಕ್ಷಯ ನಗರ ಬಂದಂಗೇನೆ. ಸರಿ ಆಯ್ತು ಅಂತೇಳಿ ನೇರವಾಗಿ ಹೊರಟಿದ್ದೆ ಕಸ್ಟಮರ್ ಮನೆಗೆ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಂತೇಳಿ ಕಸ್ಟಮರ್ ತಂದು ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಲಗೇಜ್ ಎಲ್ಲ ಇಳಿಸಿ ಅವ್ರ ಮನೆ ಹತ್ರ ಒಳಗಡೆ ಒಯ್ದು ಕೊಟ್ಟೆ. ಲಗೇಜ್ ಎಲ್ಲ ಇಳಿಸಿ ಕೊಟ್ಬಿಟ್ಟು ಇವು ಕಸ್ಟಮರ್ನ ಬಿಟ್ಬಿಟ್ಟು ನೇರವಾಗಿ ಹೊರಟಿದ್ದು ಬೇಗೂರು ರೋಡ್ಗೆ. ಬೇಗೂರು ರೋಡಿಂದ 3 ಗಂಟೆಗೆ ಪಿಕಪ್ ತಗೊಂಡಿದ್ದೆ. ಕಸ್ಟಮರ್ ಫೋನ್ ಮಾಡಿದೆ, ಇಲ್ಲೇ ಪಾರ್ಕಿಂಗ್ ಅಲ್ಲಿ ಬಳ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರು. ಬಂದು ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ 3 ಗಂಟೆಗೆ ಎದ್ದೆ. 3 ಗಂಟೆಗೆ ಎದ್ದು ಗಾಡಿಗೆ ಸ್ವಲ್ಪ ನಮಸ್ಕಾರ ಮಾಡಿ ರೆಡಿಯಾಗಿ ನಾನು ಇವಾಗ ಹೊರಟಿದ್ದು ಕಸ್ಟಮರ್ ಪಿಕಪ್ಗೆ. ಕಸ್ಟಮರ್ ಫೋನ್ ಮಾಡಿ ಬನ್ನಿ ಹೊರಗಡೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ, ಬಂದು ಇವಾಗ ಗೇಟ್ ಹತ್ರ ಬಂದು ವೇಟ್ ಮಾಡ್ತಾ ಇದ್ದೀನಿ. ಸರ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಹೊರಗಡೆಯಿಂದ ಪಿಕಪ್ ಮಾಡ್ಕೊಂಡು ನೇರವಾಗಿ ಹೊರಟಿದ್ದೆ. ನಾನು ಕಸ್ಟಮರ್ ತೊಗೊಂಡು ಏರ್ಪೋರ್ಟ್ ಹೋಗ್ತಾ ಇದ್ದೆ. ಏರ್ಪೋರ್ಟ್ಗೆ ಬಂದು ರೀಚ್ ಆದೆ. ಕಸ್ಟಮರ್ ಕೇಳಿದೆ ಟರ್ಮಿನಲ್ 1 ಟರ್ಮಿನಲ್ 2 ಅಂತ ಕೇಳಿದೆ. ಕಸ್ಟಮರ್ 1 ಟರ್ಮಿನಲ್ 1 ಅಂತ ಹೇಳಿದ್ರು. ಕಸ್ಟಮರ್ ನೇರವಾಗಿ ತೊಗೊಂಬಂದು ಟರ್ಮಿನಲ್ 1 ಡ್ರಾಪ್ ಮಾಡಿದೆ. ಲಗೇಜ್ ಎಲ್ಲ ಇಳಿಸ್ಕೊಟ್ಟು ನೇರವಾಗಿ ಹೊರಟಿದ್ದೇನೆ ನಾನು ಇವಾಗ ಮನೆ ಕಡೆಗೆ. ಇದು ಇವತ್ತಿನ ಕಂಪ್ಲೀಟ್ ಲಾಗ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ರೀ. ಹಂಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರ್ರಿ ಫ್ರೆಂಡ್ಸ್. ರಾಧೆ ರಾಧೆ.